ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೈವ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೈವ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದು 3 ವರ್ಷ ಆಗಿದೆ. ಈ 3 ವರ್ಷ ಅವಧಿಯಲ್ಲಿ ಏನೇನು ಕೆಲಸಗಳಾಗಿದೆ, ಚುನಾವಣೆ ಸಂದರ್ಭದಲ್ಲಿ ನೀಡಿದಂತ ಭರವಸೆಗಳು ಏನಾಗಿದೆ, ಭರವಸೆ ಈಡೇರಿದೆಯಾ ಎಂಬುದರ ಬಗ್ಗೆ ಈಗಾಗಲೇ ಸುದ್ದಿಗಾರ ಲೈವ್ ನ್ಯೂಸ್ ತಂಡವು 5 ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಈಗಾಗಲೇ ಒಂದು ಸಮೀಕ್ಷೆ ನಡೆಸುತ್ತಿದ್ದು, ಇದರಲ್ಲಿ ಜಿಲ್ಲಾ ಕೇಂದ್ರವಾದ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಈಗಾಗಲೇ ರೈತರು, ವ್ಯಾಪಾರಸ್ಥರು ಹಾಗೂ ಜನಪ್ರತಿನಿಧಿಗಳು, ಮಾಜಿ ಜನಪ್ರತಿನಿಧಿಗಳು ಇವರೆಲ್ಲರೂ ಕೂಡ ಅಭಿಪ್ರಾಯ ಸಂಗ್ರಹಿಸಿ ಸುದ್ದಿಗಾರ ಲೈವ್ ತಂಡವು ಈ ಸರ್ಕಾರದ ಈ ಶಾಸಕರ ಕೆಲಸಗಳ ಬಗ್ಗೆ ನೇರವಾಗಿ ಯಾವುದೇ ಪರ ವಿರೋಧವಿಲ್ಲದೆ ನೈಜವಾಗಿ ನಿಮಗೆ ಸುದ್ದಿಯನ್ನು ಪ್ರಸ್ತುತಪಡಿಸುತ್ತಿದೆ. ಹಾಗಾದ್ರೆ ಬನ್ನಿ, ಈ ಸುದ್ದಿ ಹೇಗಿದೆ ಹಾಗೂ ಭರವಸೆ ನೀಡಿದಂತ ಜನಪ್ರತಿನಿಧಿಗಳು ನಡ್ಕೊಂಡಿದ್ದಾರಾ, ಈ ಬಗ್ಗೆ ಒಂದಿಷ್ಟು ವಿಶೇಷ ವರದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ. ಟೂರ್ ಹೋಗಿರ್ಬೇಕು, ನಮ್ಮ ಚಿಕ್ಕಮಗಳೂರು MLA ಹೋಗಿದ್ದಾರೆ. ಈ ಟೂರ್ಗೆ ಬೇರೆ ಅರ್ಥನ ಕಲ್ಪನೆ ಆಗುತ್ತಾ? ಶಾಸಕ ಆದವನು ಜ್ಞಾನ ಹೆಚ್ಚಿಸ್ಕೊಳಕ್ ಹೋಗೋದು ತಪ್ಪೇನಿಲ್ಲ. ನಿರೀಕ್ಷೆ ಇದೆಯಾ ಸರ್? ನಿರೀಕ್ಷೆ ಇಲ್ಲ ಅಂದ್ರೆ ಹೋಗಿ ತಪ್ಪು ಅಂತ ಹೇಳ್ಬೇಕಾಗುತ್ತೆ. ನಮ್ಮ ಕಾರ್ಯಕರ್ತರು ಪರಿಚಯನೇ ಇದ್ದಿದ್ದವ್ರು ಕೆಲವರು ಬಂದಿದ್ದಾರೆ. ಕಾಂಗ್ರೆಸ್ನವ್ರು ಯಾರ್ಯಾರು ಅಂತ ಪರಿಚಯನೂ ಇಲ್ಲ ಅವ್ರಿಗೆ. ಏನೋ ಹೈಕಮಾಂಡ್ ಹಾಕಿದ್ದಾರೆ, ನಾವು ಬಂದ ಕಾಂಗ್ರೆಸ್ ಬಗ್ಗೆ ಭಾಷಣ ಮಾಡ್ತಾರೆ, ಕೇಳಿ ಚಪ್ಪಾಳೆ ತಟ್ಟಬೇಕು, ಚಪ್ಪಾಳೆ ತಟ್ತೀವಿ. ನಿಗಮ ಮಂಡಳಿ ನಿಮ್ಮ ಕಾರ್ಯಕರ್ತರು ಕೊಡಬೇಕು ಅಂತ ನಿಮ್ಮ ಒತ್ತಾಸೆ? ನಾನು ಯಾವತ್ತು ವಾದ ಮಾಡಿದ್ರು ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದವ್ರಿಗೆ ಕೊಡಿ ಅಂತಾನೆ ಮಾತಾಡಿರೋದು. ಇವ್ನು ನಮ್ಮವನು, ಇವನಿಗೆ ಓಟ್ ಕೊಡಿ, ಇವ್ನು ಒಕ್ಕಲಿಗ ಓಟ್ ಕೊಡಿ, ಇವ್ನು ಲಿಂಗಾಯತ ಓಟ್ ಕೊಡಿ, ಇವ್ನು ದಲಿತ ಓಟ್ ಕೊಡಿ ಅಂತ ಹೇಳಿದ್ರ ಬದಲು ಇವ್ನು ಎಲ್ಲರ ಪ್ರತಿನಿಧಿ ಆಗ್ತಾನೆ, ಪ್ರಾಮಾಣಿಕವಾಗಿದ್ದಾನೆ, ಕೊಡಿ ಅಂತ ಎಲ್ಲರೂ ಒಬ್ರು ಹೇಳಿ ಕೇಳಿದಿರ ಎಲ್ಲರೂ. ಸುದರ್ಶನ್ ನೇರವಾಗಿ ವರ್ಗಾವಣೆಯಲ್ಲಿ ಮತ್ತೊಂದು ಮೂರಲ್ಲಿ ಅವರೇ ವ್ಯವಹಾರ ಮಾಡ್ತಿದ್ರು ಅಂತ ದೂರಿತ್ತು. ಇದರಲ್ಲಿ ಕಲ್ಯಾಣ್ ಬಗ್ಗೆ ನಮ್ಗೆ ಆತರ ಏನು ವ್ಯವಹಾರ ಮಾಡ್ತಾರೆ ಅಂತ ಇಲ್ಲಿ ತನಕ ದೂರು ಬಂದಿಲ್ಲ. ಈಸ್ ಆಕ್ಟಿಂಗ್ ಆಸ್ ಎ ಪಾರ್ಟಿ ಲೀಡರ್, ತಪ್ಪೇನಿಲ್ಲ. ಇದು ಸಾರ್ವಜನಿಕವಾಗಿ ಅವರು ಸಿರಿಗೆರೆ ಸ್ವಾಮಿಗಳು ಹೇಳ್ತಾರೆ, ಕಲ್ಯಾಣ ನಗರದಲ್ಲಿ ಭಾಷಣ ಮಾಡ್ಬೇಕು ನೋಡಪ್ಪ, ಇಲ್ಲ ಬ್ರಾಂಡಿ ಶಾಪ್ ತಗ್ಸ್ಬಿಡು ಅಂತಾರೆ. ಬಸವ ಮಾರ್ಗದಲ್ಲಿ ಯಾವುದಾದ್ರೂ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆಯಾ? ನೀನು ಗೆದ್ದ ಮೇಲೆ ಅದನ್ನ ತೆಗಿಸ್ಲಿಕ್ಕೆ ಪ್ರಯತ್ನ ಮಾಡಿದೀಯಾ? MLA ಆಗಿ ಅವ್ರದ್ದು 4 ಬಾರ್ ಇದೆ ಅಂದ್ರೆ ಈಗ ಸಮಾಜಕ್ಕೆ ಏನ್ ಮೆಸೇಜ್ ಆಗುತ್ತೆ? ಇಲ್ಲ ಇದು ನೋಡಿ, ಶಾಸಕರು ಈಗೇನು ಅದು ಬೇಕು ಅಂತ ಹೋದ್ರು, ಸ್ವಂತ ವೈಯಕ್ತಿಕ ಹೋಗಿದೆ ಅಂತಾರೆ. MLA ಅವರು ಟೂರ್ ಹೋಗಿರ್ಬೇಕು, ನಮ್ಮ ಚಿಕ್ಕಮಗಳೂರು MLA ಹೋಗಿದ್ದಾರೆ. ಈ ಟೂರ್ಗೆ ಬೇರೆ ಅರ್ಥ ಏನೋ ಕಲ್ಪನೆ ಆಗತ್ತಾ, ಅಥವಾ ಸಮಸ್ಯೆಗಳು ಬಗೆಹರಿದಿದೆಯಾ ಕ್ಷೇತ್ರದಲ್ಲಿ? ಬಡ್ಜೆಟ್ ಸೆಷನ್ ಟೈಮಲ್ಲಿ ಹೋಗ್ಬೇಕಾಗಿತ್ತಾ ಅನ್ನೋದೊಂದು ಸಾರ್ವಜನಿಕರ ಪ್ರಶ್ನೆ ಇದೆ ಸರ್. ಹಾಗಾಗಿ ಇವರು ಹೋಗಿದ್ದು ತಪ್ಪು ಅಂತನೋ ಅಥವಾ ಸರಿ ಅಂತನೋ? ಇಲ್ಲ, ಸಂದರ್ಭ ಬಂದಾಗ ಹೋಗಿದ್ದಾರೆ. ನಾನೊಬ್ಬ ರೈತನ ಮಗ, ಅಲ್ಲಿಯ ರೈತರ ಸಮಸ್ಯೆ ಅರ್ಥಕೊಂಡು ಬರ್ತೀನಿ ಅಂತ ಒಬ್ಬ ಶಾಸಕ ಆದವನು ಜ್ಞಾನ ಹೆಚ್ಚಿಸ್ಕೊಳಕ್ ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಆಮೇಲೆ ಈಗ ಬಜೆಟ್ ಅಧಿವೇಶನ ಅಂದ್ರೆ ಬಜೆಟ್ ಅಧಿವೇಶನ ಬಂದು ಭಾಗವಹಿಸ್ತಾರೆ. ಅದ್ರೊಳಗಡೆ ಅವ್ರು ಏನೇನು ಮೆಮೊರಾಂಡಮ್ ಕೊಡ್ಬೇಕು, ನಮ್ಗೇನ್ ಬೇಕು ಅಂತ ಕೊಟ್ಟಿದ್ದಾರೆ. ಆದ್ರೆ ಯಾವುದೇ MLAಗಳು ಬಜೆಟ್ ಆಗೋ ತನಕ ಅಲ್ಲಿ ಮುಖ್ಯಮಂತ್ರಿಗಳು ಅಪಾಯಿಂಟ್ಮೆಂಟ್ ಕೊಡಲ್ಲ, ಯಾಕೆಂದ್ರೆ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ. ಹಾಗಾಗಿ ಅವ್ರಿಲ್ಲಿದ್ರು ಒಂದೇ, ಅಲ್ಲಿ ಹೋಗಿದ್ರಿಂದಾನೇ ಅವ್ರಿಗೆ ಹೆಚ್ಚು ಏನಾರು ಜ್ಞಾನ ತಗೊಬಂದು ನಮ್ಮಲ್ಲಿ ಏನಾರು ಆ ಕೃಷಿನ, ಯಾಕೆಂದ್ರೆ ಬಹಳ ಜನ ಅಧ್ಯಯನಕ್ಕೆ ಹೋಗಿದ್ದಾರೆ ಬೇರೆ ಬೇರೆ ಪ್ರಗತಿಪರ ಕೃಷಿ ದೇಶಗಳಿಗೆ. ಆದ್ರೆ ಇಲ್ಲಿ ಬಂದು ಅದೇನೋ ಅನುಷ್ಠಾನ ಆಗಿಲ್ಲ. ಅಟ್ಲೀಸ್ಟ್ ತಮ್ಮಯ್ಯ ಹೋಗಿದ್ದಾರೆ, ನೋಡ್ಕೊಂಬಂದು ಏನಾರು ಅನುಷ್ಠಾನ ಮಾಡಿದ್ರೆ ನಮ್ಗೆ ಬಹಳ ಸಂತೋಷ ಆಗುತ್ತೆ, ಒಂದು ರೆಕಾರ್ಡ್ ಬ್ರೇಕ್ ಆದಂಗೆ ಆಗುತ್ತೆ. ನಿರೀಕ್ಷೆ ಇದೆಯಾ ಸರ್? ಅಲ್ಲ, ನಿರೀಕ್ಷೆ ಇದೆ, ನಿರೀಕ್ಷೆಯಲ್ಲೇ ಇರ್ಬೇಕು ನಾವು. ನಿರೀಕ್ಷೆ ಇಲ್ಲ ಅಂದ್ರೆ ಅವ್ರು ಹೋಗಿ ತಪ್ಪು ಅಂತ ಹೇಳ್ಬೇಕಾಗತ್ತೆ ನಾನು. ಅವ್ರಿಗೆ ಸ್ವಂತ ದುಡ್ಡಲ್ಲಿ ಹೋಗಿದ್ದಾರೆ, ಅವ್ರ ಫ್ಯಾಮಿಲಿ ಕರ್ಕೊಂಡು ಹೋಗಿದ್ದಾರೆ. ಈಗ ರಾಜಕಾರಣಿ ಇಲ್ಲಿ 24 ಗಂಟೆ ಸುತ್ತಾರೆ, ಹಗಲು ರಾತ್ರಿ. ಒಂದು ಹೋಗ್ಬರೋದ್ರಲ್ಲಿ ತಪ್ಪೇನಿಲ್ಲ, ಹೋಗ್ಬರ್ಲಿ. ಆದ್ರೆ ಅದು ಹೋಗಿದ್ದು ಟೂರ್ ಅವ್ರ ಸ್ವಂತ ಪ್ರವಾಸ, ಜೊತೆಗೆ ಜ್ಞಾನ ಅರ್ಜನೆ, ಜೊತೆಗೆ ನಮ್ ಜನಕ್ಕೆ ಅನುಕೂಲ ಆದ್ರೆ ಅದಕ್ಕಿಂತ ಒಳ್ಳೇದಿನ್ನೇನಿದೆ. ಈಗ ನೀವು ಕೇಳ್ದಂಗೆ ನಮ್ಗೆ ಚಿಕ್ಕಮಗಳೂರಲ್ಲಿ 20 ವರ್ಷದ ನಂತರ ಕಾಂಗ್ರೆಸ್ ಬಂದಿದೆ, ನಮ್ಮ ಶಾಸಕರು ಗೆದ್ದಿದ್ದಾರೆ. ಅನೇಕ ಅಭಿವೃದ್ಧಿ ಕಾರ್ಯಗಳಲ್ಲಿ ಜನಪರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಥವಾ ಮೆಡಿಕಲ್ ಕಾಲೇಜಿಗೆ ದುಡ್ಡು ತರೋದಿರ್ಬೋದು, ರಣಘಟ್ಟ ಯೋಜನೆಗೆ ಹಣ ಬಿಡುಗಡೆ ಮಾಡಿಸೋದಿರ್ಬೋದು, ಈ ತರ ಅನೇಕ ಯೋಜನೆಗಳಿಗೆ ಹಣ ತಂದಿದ್ದಾರೆ. ಮತ್ತೆ ರಸ್ತೆ ಅಭಿವೃದ್ಧಿ, ಅದು ಕೂಡ ಗ್ರಾಮೀಣವಾಗಿ ಮತ್ತು ನಗರದಲ್ಲಿ. ನನಗೆ ಗೊತ್ತಿದ್ದಂಗೆ ಇಲ್ಲಿ ನಗರಕ್ಕೆ 32 ಕೋಟಿ ರೂಪಾಯಿನ ಕೆಲಸ, ಗುದ್ಲಿ ಪೂಜೆ ಕೆಲಸ ಆಗ್ತಾ ಇದೆ. ಹಾಗೆ ರೂರಲ್ ಅಲ್ಲೂ ಕೂಡ, ವಿಶೇಷವಾಗಿ ನಮ್ಮ ಮಲೆನಾಡು ಅಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಹಾಕಿ ಸರ್ವ ಋತು ರಸ್ತೆಗಳು, ಉದಾಹರಣೆಗೆ ಕೊಂಡದಕಾನು, ಜಾಗ್ರ, ಇಂಥ ಕಡೆ ಎಲ್ಲ ಮಾಡ್ತಕ್ಕಂಥ ಕೆಲಸ ನಡೆದಿದೆ. ಮತ್ತೆ ಶಾಸಕರು ನಮಗೆ ಸಿಗ್ತಾ ಇದ್ದಾರೆ, ಸ್ಪಂದನೆ ಮಾಡ್ತಿದ್ದಾರೆ, 24 ಗಂಟೆ ಓಡಾಡ್ತಾರೆ, ಬಿಸಿ ಇದ್ದಾರೆ. ಆದ್ರೆ ನೀವು ಕೇಳಿದಂತ ಪ್ರಮುಖ ಪ್ರಶ್ನೆ, ಬಹಳ ಸಮಯದ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಕಾರ್ಯಕರ್ತರು ಹ್ಯಾಪಿ ಇದಾರ ಅಂತ. ಇದು ಬಹಳ ಕ್ಲಿಷ್ಟಕರವಾದಂತ ಪ್ರಶ್ನೆ. ಯಾಕೆಂದ್ರೆ ಅಧಿಕಾರಕ್ಕೆ ಬಂದಿದ್ದೀವಿ, ನಮ್ಮ ನಾಯಕರುಗಳು
ಕಾರ್ಯಕರ್ತರ ಬಗ್ಗೆ ಎಷ್ಟು ಯೋಚನೆ ಮಾಡಬೇಕು ಅಷ್ಟು ಗಮನ ಕೊಟ್ಟಿಲ್ಲ ಅಂತ ನನಗನ್ಸುತ್ತೆ. ಉದಾಹರಣೆಗೆ ಈಗ ರಾಜ್ಯ ಮಟ್ಟದ ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿದ್ರು, ಅದಕ್ಕೊಂದು 800 ಜನ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ಬೋದಿತ್ತು. ಪಟ್ಟಿನೂ ಹೋಯ್ತು, ಡೆಲ್ಲಿಗೆ ಇವರು ಮಾಡಿ ಕಳಿಸಿದ್ರು, ಡೆಲ್ಲಿಗೆ ಹೋಯ್ತು, ಅದು ಯಾಕೆ ಬರಲಿಲ್ಲ, ಯಾಕೆ ಬಿಡುಗಡೆ ಆಗಿಲ್ಲ ಗೊತ್ತಿಲ್ಲ. ಮತ್ತೆ ನಮ್ಮ ಜಿಲ್ಲೆನಲ್ಲೇ ನಿಗಮ ಮಂಡಳಿ ಏನಾಗಿದೆ ಅದು ಯಾವ ಕಾರಣಕ್ಕೆ ಕೊಟ್ಟರು, ಪಕ್ಷದ ಸೇವೆ ಪರಿಗಣಿಸಿಕೊಟ್ಟಿದ್ದಾರೋ ಅಥವಾ ಇನ್ನೇನರು ಬೇರೆ ಈಕ್ವೇಷನ್ಸು ಜಾತಿ ಕಾರಣಕ್ಕೋ ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ನಮ್ಮ ಕಾರ್ಯಕರ್ತರು ಪರಿಚಯನೇ ಇದ್ದಿದ್ದವ್ರು ಕೆಲವರು ಬಂದಿದ್ದಾರೆ. ಇಲ್ಲಿ ಬೆಂಗಳೂರಿಂದ ಹೆಸರು ಹೇಳ್ಕೊಂಡು ಚಿಕ್ಕಮಗಳೂರು ಕೋಟಾದಲ್ಲಿ ನಿಗಮ ಮಂಡಳಿ ಬಂದಾರೆ. ಅವ್ರು ಕಾಂಗ್ರೆಸ್ ಆಫೀಸ್ಗೂ ಬರೋದೂ ಇಲ್ಲ, ಕಾಂಗ್ರೆಸ್ನವ್ರು ಯಾರ್ಯಾರು ಅಂತ ಪರಿಚಯನೂ ಇಲ್ಲ ಅವ್ರಿಗೆ. ಏನೋ ಹೈಕಮಾಂಡ್ ಹಾಕಿದ್ದಾರೆ, ನಾವು ಅವ್ರು ಬಂದ ಕಾಂಗ್ರೆಸ್ ಬಗ್ಗೆ ಭಾಷಣ ಮಾಡ್ತಾರೆ, ಕೇಳಿ ಚಪ್ಪಾಳೆ ತಟ್ಟಬೇಕು, ಚಪ್ಪಾಳೆ ತಟ್ತಿದ್ದೀವಿ. ಇಲ್ಲಿ ಎಲ್ಲ ಪಕ್ಷದಲ್ಲೂ ಎಲ್ಲವೂ ಸುಸೂತ್ರವಾಗಿರಲ್ಲ. ಅಧಿಕಾರಕ್ಕೆ ಬಂದಾಗ ಸ್ವಲ್ಪ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಕಾರಣಕ್ಕೆ ಗುರ್ಸ್ತಕ್ಕಂಥ ಕೆಲಸ ನಡೆಯುತ್ತೆ. ನಿಗಮ ಮಂಡಳಿ ನಿಮ್ಮ ಕಾರ್ಯಕರ್ತೆ ಕೊಡಬೇಕು ಅಂತ ನಿಮ್ಮ ಒತ್ತಾಸೆ ಅನಿಸುತ್ತೆ? ಅದು ಯಾವಾಗಲೂ ಇದ್ದೇ ಇರುತ್ತೆ. ನಾನು ಬಿಕಾಸ್ ಐ ಆಮ್ ಎ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮ್ಯಾನ್. ಇದು 47ನೇ ವರ್ಷ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ತಿರೋದು. ನಾನು ಯಾವತ್ತು ವಾದ ಮಾಡಿದ್ರು ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದವ್ರಿಗೆ ಕೊಡಿ ಅಂತಾನೆ ಮಾತಾಡಿರೋದು. ನನ್ನ ಒತ್ತಾಯನೂ ಕೂಡ ನಿಷ್ಠೆಯಿಂದ ದುಡಿದವ್ರಿಗೆ ಒತ್ತಾಯ ಮಾಡಿದ್ದೀನಿ. ಕೆಲವು ಸಮಯ ಅದು ಈಡೇರಿಲ್ಲ, ಕೆಲವು ಕಡೆ ಆಗಿದೆ, 50% ಆಗಿದೆ, 75% ಆಗಿದೆ. ಆದರೆ ಒಂದೊಂದು ಇಶ್ಯೂಗೆ ನಾವು ಹಗ್ಗಾರ್ಕೊಂಡು ಹೋಗಕ್ಕಾಗಲ್ಲ. ಕಂಡೆ ಮೋದಿ ಶಿಷ್ಯರು ಲೂಟಿ ಹೊಡಿತಿದ್ದಾರೆ, ಹಾಗಾಗಿ ಮೋದಿನೂ ಸಹಾಯ ಮಾಡಕ್ ಆಗಿಲ್ಲ ಇದರಲ್ಲಿ. ಅದಕ್ಕೆ ನಮ್ಮ ಮತದಾನದಲ್ಲಿ ನಾವು ಒಳ್ಳೆಯವನ್ನ, ಮರ್ಯಾದಸ್ಥನ್ನ, ಶುದ್ಧಸ್ಥನ್ನ ಆಯ್ಕೆ ಮಾಡದೆ ಹೋದ್ರೆ ಈ ಪ್ರಜಾತಂತ್ರಕ್ಕೆ ಭವಿಷ್ಯನೇ ಇಲ್ಲ. ಹಾಗಾಗಿ ಯಾವ ಸಮಸ್ಯೆಗೂ ಮೂಲ ಕಾರಣ ಅವಿದ್ಯಾವಂತ ಮತದಾರರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಪ್ರಜ್ಞಾವಂತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಮಠಾಧೀಶರು ಮಾಡಬೇಕಾಗಿದೆ. ಇವನು ನಮ್ಮವನು, ಇವನಿಗೆ ಓಟ್ ಕೊಡಿ, ಇವನು ಒಕ್ಕಲಿಗ ಓಟ್ ಕೊಡಿ, ಇವನ್ ಲಿಂಗಾಯತ ಓಟ್ ಕೊಡಿ, ಇವನ್ ದಲಿತ ಓಟ್ ಕೊಡಿ ಅಂತ ಹೇಳಿದ್ರ ಬದಲು ಇವನ್ ಎಲ್ಲರ ಪ್ರತಿನಿಧಿ ಆಗ್ತಾನೆ, ಪ್ರಾಮಾಣಿಕವಾಗಿದ್ದಾನೆ, ಕೊಡಿ ಅಂತ ಎಲ್ಲರೂ ಒಬ್ರು ಹೇಳಿದ್ ಕೇಳಿದಿರ ಎಲ್ಲರೂ? ಸರ್, ಸಿ ಟಿ ರವಿ ಹಿಂದೆ ಅವಾಗ ಸುದರ್ಶನ್ ಏನಿದ್ರು ಅದರಲ್ಲಿ ಕೆಟ್ಟ ಹೆಸರು ಬಂದಿತ್ತು. ಅರ್ಧ ರವಿಗೆ ಅದೊಂದು -ಪಾಯಿಂಟ್ ಅಂತ ಇತ್ತು. ಈಗ ತಮ್ಮಯ್ಯನು ಮೇಲೆ ಆದ್ಮೇಲೆ ಅವ್ರ ಸಂಬಂಧಿಕರು, ಕಲ್ಯಾಣ ಅಥವಾ ಯಾರೋದು ಸಂಬಂಧಿಕರು ಇದೇ ರೀತಿ ಮುಂದುವರಿತದೆ ಅಂತೇಳಿ ಜನ ಸಾಮಾನ್ಯವಾಗಿ ಕಾರ್ಯಕರ್ತರ ಮಾತಾಡ್ತಾರೆ ಸರ್ ಅದ್ರ ಬಗ್ಗೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ, ನಾವು ಅದು ವಿರೋಧ ಮಾಡಿ ಬಂದಿದ್ವಿ. ಅದ್ ಯಾಕೆ ಇದು ಹಂಗಾಗ್ತದೆ ಅನ್ನೋದು ನೋಡಿ. ಸುದರ್ಶನ್ ನೇರವಾಗಿ ವರ್ಗಾವಣೆಯಲ್ಲಿ ಮತ್ತೊಂದು ಮೂರಲ್ಲಿ ಅವರೇ ವ್ಯವಹಾರ ಮಾಡ್ತಿದ್ರು ಅಂತ ದೂರಿತ್ತು. ಇದರಲ್ಲಿ ಕಲ್ಯಾಣ್ ಬಗ್ಗೆ ನಮ್ಗೆ ಆತರ ಏನು ವ್ಯವಹಾರ ಮಾಡ್ತಾರೆ ಅಂತ ಇಲ್ಲಿ ತನಕ ದೂರು ಬಂದಿಲ್ಲ. ಆದ್ರೆ ಈಗ ಅವರಿಗೆ ತಮ್ಮಯ್ಯಗೆ ಸಹಾಯ ಮಾಡೋದ್ರಲ್ಲಿ ಯಾವನಾರು ವಿಚಾರಗಳಿಗೆ ಈಗ ಅವ್ರು ಇರಲ್ಲ, ಬಂದಾಗ ಅಟೆಂಡ್ ಮಾಡ್ಬೇಕಾಗತ್ತೆ, ಅವ್ರ ಹೆಂಡತಿ ಅಟೆಂಡ್ ಮಾಡ್ಬೇಕಾಗತ್ತೆ, ಯಾರು ಇರ್ತಾರೋ ಅವ್ರು ಅಟೆಂಡ್ ಮಾಡ್ಬೇಕಾಗತ್ತೆ. ಮಾಡಿ ಅದನ್ನ ಅವ್ರ ಹತ್ರ ಡಿಸ್ಕಸ್ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡೋಂಥದ್ದು ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಆದ್ರೆ ಅವರು ಏನಾದ್ರು ಈ ವ್ಯವಹಾರದಲ್ಲಿ ತೊಡಗಿದ್ದಾರೆ, ಆರ್ಥಿಕ ವ್ಯವಹಾರದಲ್ಲಿ ಅಂದ್ರೆ ತಪ್ಪಾಗುತ್ತೆ. ಬಟ್ ನಮಗೆ ಗೊತ್ತಿದ್ದಂಗೆ ಇಲ್ಲಿ ತನಕ ಆ ಥರದ್ದೇನು ದೂರುಗಳು ನಮಗೆ ಬಂದಿಲ್ಲ. ಅವರು ಇದಾರೆ ಅಂತ ಗೊತ್ತು, ಆದ್ರೆ ಹೋದವ್ರಿಗೆ ಮಾತಾಡಿಸ್ತಾರೆ, ಏನು ಆಯ್ತಾ MLA ಅವ್ರಿಗೆ ಕೇಳ್ತೀನಿ, ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ. ಅದು ಈಸ್ ಆಕ್ಟಿಂಗ್ ಆಸ್ ಎ ಪಾರ್ಟಿ ಲೀಡರ್, ತಪ್ಪೇನಿಲ್ಲ ಸರ್. ಯಾಕೆಂದ್ರೆ ಅವ್ರು ನೋಡಿದಾಗ ಈಗಾಗ್ಲೇನೆ ನನಗೆ ಅಧಿಕೃತ ಆಗಿ ಹೇಳ್ದಂಗ ಪ್ರಕಾರ 4 ಬ್ರ್ಯಾಂಡಿ ಶಾಪು, ಆಮೇಲೆ ಮಾಗಡಿಯಲ್ಲಿ ಒಂದು ದೊಡ್ಡ ಕಾಂಪ್ಲೆಕ್ಸ್ ಮಾಡಿ ಶಾಂತೇಗೌಡರು ಇಲ್ಲೆಲ್ಲ ಕಾರ್ಮಿಕರು ಇದಾರೆ ಬೇಡ ಅಂತ ಹೇಳಿದಾಗ ಅಲ್ಲೊಂದು ಬಾರು, ಈ ತರದ್ದೆಲ್ಲ ಅವ್ರ ಹೆಸರಲ್ಲೇ ಆಗ್ತಾ ಇದೆ. ಇದು ಸಾರ್ವಜನಿಕವಾಗಿ ಅವರು ಸಿರಿಗೆರೆ ಸ್ವಾಮಿಗಳು ಹೇಳ್ತಾರೆ, ಕಲ್ಯಾಣ ನಗರದಲ್ಲಿ ಭಾಷಣ ಮಾಡ್ಬೇಕು ನೋಡಪ್ಪ, ಇಲ್ಲೊಂದು ಬ್ರ್ಯಾಂಡಿ ಶಾಪ್ ತಗ್ಸ್ಬಿಡು ಅಂತಾರೆ. MLA ಆಗಿ ಅವ್ರದ್ದೇ 4 ಬಾರ್ ಇದೆ ಅಂದ್ರೆ ಈಗ ಸಮಾಜಕ್ಕೆ ಏನ್ ಮೆಸೇಜ್ ಹೋಗುತ್ತೆ ಇದು? ಇಲ್ಲ ಇದು ನೋಡಿ, MLA ಹೆಸರಲ್ಲಿ ಎಲ್ಲೂ ಬಾರಿಲ್ಲ, MLA ಮಾಡಿಲ್ಲ. ಆದ್ರೆ ಅವರ ಸಂಬಂಧ ಇರ್ತಕ್ಕಂಥವ್ರು ಮಾಡಿರ್ಬೋದು, ಆದ್ರೆ ಎಲಿಜಿಬಿಲಿಟಿ ಇದ್ರೆ. ಯಾಕೆಂದ್ರೆ ನೋಡಿ, ಈಗ ಮಾಗಡಿ ಹ್ಯಾಂಡ್ ಪೋಸ್ಟ್ ಅಲ್ಲಿ ಮಾಡಬಾರ್ದು ಅಂತ ಸ್ಥಳೀಯರು ಕೆಲವರು ವಿರೋಧ ಮಾಡ್ತಿದ್ರು. ಕೋರ್ಟ್ ಆದೇಶ ಕೊಡ್ತು ಇವ್ರಿಗೆ ಕೊಡಿ ಅಂತ. ಕೋರ್ಟ್ ಕೊಡ್ಬೇಕಾದ್ರೆ ಕಾನೂನು ಸಾಧಕ ಬಾಧಕ ನೋಡಿ ಡೈರೆಕ್ಷನ್ ಕೊಡುತ್ತೆ. ಯಾಕೆಂದ್ರೆ ಅಲ್ಲಿ ಹೋಟ್ಲ್ ಇದೆ, ಆ ಹೋಟ್ಲಲ್ಲಿ ಮಾಡೋದಕ್ಕೆ CL7 ಏನೋ ಪ್ರಾವಿಷನ್ ಇದೆ, ಅದ್ರ ಪ್ರಕಾರ ಕೊಡಿ, ಯಾಕೆ ರಿಜೆಕ್ಟ್ ಮಾಡ್ತೀರಿ, ಫಂಡಮೆಂಟಲ್ ರೈಟ್ಸ್ ಇವ್ರದ್ದು, ಎಲ್ಲರಂಗೆ ಇವ್ರಿಗೂ ನೀವು ಪೊಲಿಟಿಕ್ಸ್ ಮಾಡಬೇಡಿ ಕೋರ್ಟ್ ಹೇಳ್ತು, ಅದು ಕೊಟ್ಟಿದ್ದಾರೆ. ತಮ್ಮಯ್ಯನವ್ರು ನನಗೆ ಗೊತ್ತಿದ್ದಂಗೆ ಹತ್ರದಲ್ಲಿ ನೋಡ್ತಿರೋದ್ರಿಂದ ಅವ್ರು ಓಪನ್ ಆಗಿ ಹೇಳಿದ್ದಾರೆ. ನನಗೆ ಇಲ್ಲೂ ಕೂಡ ರಸ್ತೆ ಉದ್ಘಾಟನೆ ಮಾಡುವಾಗ ಹೇಳಿದ್ರು, ನನಗೆ ಯಾವ ಪರ್ಸೆಂಟೇಜು ನನಗೆ ಬೇಡ ಈ ರಸ್ತೆ, ಮತ್ತೊಂದು ನನಗೆ ಹೊಟ್ಟೆಪಾಡಿಗೆ ನಾನು ಏನು ಬೇಕೋ ಮಾಡ್ತೀನಿ ಅಂತ. ಅವರು ಬೇರೆ ರಿಯಲ್ ಎಸ್ಟೇಟ್ಗಳು ಮತ್ತೆ ಲೇಔಟ್ ಡೆವಲಪ್ಮೆಂಟ್ ಮಾಡೋಂಥದ್ದು
ನನಗೆ ಬೇಕಾಯ್ತು ನಾನು ದುಡ್ಕೊಂಡ್ ತಿನ್ನೋಣ, ಇದ್ರಲ್ಲಿ ನಾನು ಎಲ್ಲೂ ಮುಟ್ಟಕ್ ಹೋಗಲ್ಲ ಅಂತ ನನ್ನ ಹತ್ರ ಹೇಳಿದ್ದಾರೆ. ನಾನು ಅದ್ ನಂಬಿದ್ದೀನಿ, ಅದ್ ನಿಜ ಅಂತೇಳಿ. ಆ ತರ ಇದ್ರೆ ನಮಗೆ ಸಂತೋಷ.